ಗೈಸ್ ನೋಡಿ ಇದೇ ಸೈಟ್ ಅಂತೆ. ಕ್ರೇಜ್ ಇದೆ. ಸೆಕೆಂಡ್ ಹಾಲ್ ಇದು ನಮ್ಮ ಅಕ್ಕನ ರೂಮು. ಡಿಸೆಂಬರ್ ಅಷ್ಟರಲ್ಲಿ ಸೈಟ್ ತಗೋಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. 10,000 ಸೈಟ್ ತೊಗೊಂಡಿದ್ದಂತೆ. 10,000. Okay, let's go. ನೋಡಿ ಸುಫಾಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಜಿಮ್ಗೆದ್ದು ಬಂದು ರವೆ ಇಡ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ವರ್ಕೌಟ್ಗೆ ಹೋಗ್ತಾ ಇದ್ದೀನಿ. ನಾನು ರವೆ ಇಡ್ಲಿ ಕಾಫಿ ತಿಂದು ಕಾಫಿ ಕುಡಿದು ಹಿಂಗೆ ಹೋದೆ. ಆವಾಗ ಬಂದರು ಶಶಾಂಕ್ ಮತ್ತೆ ಅದಕ್ಕೆ ಈಗ ಮತ್ತೆ ಹೋಟ್ಲ್ ಹತ್ರ ವಾಪಸ್ ಹೋಗ್ತಾ ಇದ್ದೀನಿ. ನಿನ್ನ ಹೆಸರು ಮುಂಚೆ ಮಾಸ್ಕ್ ಮ್ಯಾನ್ ಅಂತೆ, ಇವಾಗ ಬ್ಯಾಗ್ ಮ್ಯಾನ್ ಅಂತೆ. ಯಾವಾಗ್ಲೂ ಬ್ಯಾಗ್ ಹಾಕೊಂಡಿರ್ತೀಯ ಅಂತೆ. ನಾನು 7:45 ಎಬ್ಬಿಸ್ತಿರೋದು ಶಶಾಂಕ್ಗೆ. ಅವನು 8:45 ಎದ್ದಿದ್ದಾನೆ. ಎದ್ದು ನೀವು ಕಾದ್ರುವೆ ಇಷ್ಟೊತ್ತ ತನಕ ಇವಾಗ ಸರಿ ನಡಿ ಹೋಗೋಣ ಅಂತ ಇವಾಗ ಎದ್ದು ಬಂದಿದ್ದೆ. ನೀನ್ ಎಂತ ಗೊತ್ತಾ, ಮನೇಲೆ ಪ್ರೈವೇಟ್ ಜಿಮ್ ಹಾಕಿದ್ರು ರೀಸನ್ ಕೊಡೋ ನೀನು. ನೈಟ್ ಜಿಮ್ ಮಾಡ್ತೀಯಾ? ನಾನು ಇಂಡಿಯಾದ ನೈಟ್ ಜಿಮ್ ಮಾಡ್ತೀಯಾ? ಮಾಡ್ತೀನಿ. ನೈಟ್ ಮಾಡೋಣ. ಇಲ್ಲಿ ಜಿಮ್ ರೀಚ್ ಆಗಿ ಇವತ್ತು ಶೋಲ್ಡರ್ ವರ್ಕೌಟ್ ಮಾಡೋಣ. ಲೆಟ್ಸ್ ಬೆಳಗ್ಗೆ ನಮ್ಮ ಟ್ರೈನರ್ ಫೋನ್ ಮಾಡಿ ಸರಿಯಾಗಿ ಹೋಗಿದ್ರು ಶ್ರವಣ್ ಬ್ರೋ. ಅದು ಇದು ಅಂತ ದೋಸೆ ತಿಂದೆ, ರವೆ ಇಡ್ಲಿ ತಿಂದೆ ಅಂತ. ಪಾಟ್ ಸೌಂಡ್, ಊಸ್ ಸೌಂಡ್ ಹಾಕಿದ್ದೀನಿ ಫೋನಲ್ಲಿ. ಗೈಸ್ ಜಿಮ್ಮಿಂದ ವಾಪಸ್ ಬಂದು ಈಗ ಬ್ರೇಕ್ಫಾಸ್ಟ್ ಮಾಡೋದಿತ್ತು, ಮಾಡ್ತೀನಿ. ಅದು ಬಿಟ್ಟರೆ ಈಗ ನಾವು ಸೈಟ್ ನೋಡೋಕೆ ಹೋಗೋದಿತ್ತು. ನಾನು ನಮ್ಮ ಅಕ್ಕ ಕೆಲಸ ಇದೆ ಬರಲ್ಲ ಅಂತಿದ್ದಾಳೆ. ತುಂಬಿಲ್ಲ, ನಾವು ಅಪ್ಪನೂ ಇಲ್ಲ. ನಮ್ಮ ಅಮ್ಮ ಹೋಗ್ತಾ ಇದ್ದೀವಿ ಸೈಟ್ ನೋಡೋಕ್ಕೆ. ನಮ್ಮ ಫ್ರೆಂಡ್ ಒಬ್ರು ಕರೆದಿದ್ದಾರೆ. ನಾವು ತುಂಬ ಹುಡುಕ್ತಾ ಇದ್ದೀವಿ ಸೈಟು ಅಂತ. ನಮ್ಮ ಪಾಪ ನಿದ್ದೆನೇ ಬಿಟ್ಬಿಟ್ಟಿದ್ದಾರೆ. ಇವನೊಂದು ಸೈಟ್ ತೊಗೊಂಡಿಲ್ವಲ್ಲ ಇದುವರೆಗೂ ಅಂತ. ನಮ್ಮ ಆಸೆ ಪ್ರಕಾರ ಒಂದು ಸೈಟ್ ತೊಗೊಂಬರೋಣ ಬನ್ನಿ. ಅಂದರೆ ಇವಾಗಲೇ ಫೈನಲ್ ಆಗಲ್ಲ, ಫಸ್ಟ್ ನೋಡಬೇಕು. ಸೈಟ್ ಎಲ್ಲ ತುಂಬ ಕಷ್ಟ ಇದೆ ಗೈಸ್. ಪೇಪರು ಅದು ಇದು ಏನೇನೋ ನೋಡಬೇಕು. ಅದು ಬಿಟ್ಟರೆ ಮೇನ್ ಪ್ರಾಬ್ಲಮ್ ಏನು ಅಂದರೆ ನಾವು ಈ ಮನೆಗೆ ಬಂದಿದ್ದೀವಿ ಆಯಿತಾ. ಈ ಮನೆ ದೊಡ್ಡದಾಗಿದೆ, ಚೆನ್ನಾಗಿದೆ, ಸೇಫ್ ಆಗಿದೆ, ಎಲ್ಲ ಇದೆ. ಬಟ್ ಇದು ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. ಆ್ಯಂಡ್ ಆಲ್ಸೋ ನನಗೆ ಇಲ್ಲಿ ನನ್ನ ಫ್ಯಾಮಿಲಿನ ಜನ ಟ್ರೀಟ್ ಮಾಡ್ತಿದ್ದಾರಲ್ಲ, ಅಕ್ಕಪಕ್ಕ ನೇಬರ್ಸು, ದೇ ಡೂಯಿಂಗ್ ಗುಡ್. ನಾಟ್ ಎವ್ರಿ ಒನ್, ತುಂಬ ಕಮ್ಮಿ ಜನ, ಒಂದಷ್ಟು ಜನ ನಮ್ಮನ್ನ ಬಾಡಿಗೆ ಮನೆಯವರು ಅಂದರೆ ಒಂಥರ ನೋಡ್ತಾರೆ. ಇವರು ಬಾಡಿಗೆ ಮನೆಯವರು ಅನ್ನೋದು, ಸ್ವಂತ ಮನೆಯವ್ರನ್ನೇ ಒಂಥರ ನೋಡ್ತಾರೆ. ಕರೆಕ್ಟ್ ಅಲ್ಲ ಮ್ಯಾಮ್? ಹಾಂ, ಬಾಡಿಗೆ ಮನೆಯವ್ರು ಇಲ್ಲೇ ಅಲ್ಲ, ದೀಪಿಕಾ ಪ್ಯಾಲೇಸ್ ಇದ್ವಲ್ಲ ನಮ್ಮ ಮುಂಚೆ ಇನ್ನೊಂದರಲ್ಲಿ, ಅಲ್ಲೂ ಅಷ್ಟೇ. ಇದೊಂದು ಅಪಾರ್ಟ್ಮೆಂಟಲ್ಲೂ ಬಾಡಿಗೆ ಮನೆಯವ್ರಿಗೆ ಬೇರೆ ಮರ್ಯಾದೆ, ಸ್ವಂತ ಮನೆಯವ್ರಿಗೆ ಬೇರೆ ಮರ್ಯಾದೆ. ಅದು ನಮ್ಗೆ ಇಲ್ಲೂ ಆಗ್ತಾ ಇದೆ. ತುಂಬ ಡಿಸ್ರೆಸ್ಪೆಕ್ಟ್ ಆಗಿ ಟ್ರೀಟ್ ಮಾಡೋದು. ಮೊನ್ನೆ ನಮ್ಮ ಅಕ್ಕ ವಿಡಿಯೋ ಹಿಡಿಬೇಕಾದ್ರೆ ಇಲ್ಲಿ ವಿಡಿಯೋ ಹಿಡಿಯೋಂಗಿಲ್ಲ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಆಯಿತಾ. ವಿಚ್ ಐ ರೆಸ್ಪೆಕ್ಟ್. ನಾವು ಇಲ್ಲಿಗೆ ಬಂದಿದ್ದೇ ವಿಡಿಯೋ ಮಾಡಬೇಕು, ನಾವು ಕಾಂಟೆಂಟ್ ಮಾಡ್ತೀವಿ, ನಾವು ಕಾಂಟೆಂಟ್ ಕ್ರಿಯೇಟರ್ಸು. ನಾವು ಆಚೆ ಎಲ್ಲ ಕಾಂಟೆಂಟ್ ಮಾಡ್ಬೋದಾ ಅಂತ ಕೇಳಿ ಒಂದರ ಹ್ಞೂ ಅಂತ ಹೇಳಿದ್ರು. ಸರಿ ಆಯಿತು. ಆಮೇಲೆ ಏನೋ ರೂಲ್ಸ್ ಆಯಿತು, ಅವ್ರದ್ದು ಮಾಡೋಂಗಿಲ್ಲ ಅಂತ. ನಮ್ಮ ಕಾಂಟೆಂಟ್ ಎಲ್ಲ ನೋಡಿ ಯಾರೋ ಒಬ್ರಿಗೆ ಇಷ್ಟ ಆಗಿಲ್ಲ, ಅವರು ಕಂಪ್ಲೇಂಟ್ ಮಾಡಿದ್ರು, ಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಮಾಡಬಾರ್ದು ಅಂತೇಳಿ ನಾವು ಮಾಡ್ತಾ ಇಲ್ಲ. ಈಗ ಆಚೆಗಡೆ ಅಲ್ಲೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಅಲ್ಲಿ ಎಲ್ಲೂ ಕಾಂಟೆಂಟ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಫೋನ್ ಎತ್ತಂಗಿಲ್ಲ ಅಂತೆ, ನಾವು ಫೋಟೋನು ಹಿಡಿಯಂಗಿಲ್ವಂತೆ. ಸರಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಸಾಯಿಲ್ ನಾರ್ಮಲ್ ಆಗಿ ಒಂದು ಸೆಲ್ಫಿ ತೊಗೊಳ್ತಾ ಇದ್ದಾನೆ, ಅದಕ್ಕೆ ಫಸ್ಟ್ ಕರೆದು ಬೈದು ಏನೋ ಹೇಳಿದ್ರು. ಸರಿ ಆಯಿತು. ಆಮೇಲೆ ನಮ್ಮ ಅಕ್ಕ ಮೊನ್ನೆ ಇಲ್ಲೊಂದು ವಿಡಿಯೋ ಮಾಡ್ತಾ ಇದ್ಲು. ಅವಾಗ ಅದವೇ ಯಾರೋ ಇದೇ ಬಿಲ್ಡಿಂಗಲ್ಲಿರೋ, ರೈ ಕಮಿಯರ್ ಡೋಂಟ್ ಟೇಕ್ ವಿಡಿಯೋ ಅಂತ ಅಂದರೆ ದೇರ್ ಇಸ್ ಅ ವೇ ಟು ಟಾಕ್. ಯಾಕೆಂದರೆ ನಾವು ಬಾಡಿಗೆ ಮನೇಲಿದ್ದೀವಿ, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದು. ನಾವು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಬಾಡಿಗೆ ಮನೇಲಿದ್ದೀವಿ. ಅವಾಗ ಇಟ್ಟಾಯ್ತು ಗೈಸ್. ನಾನು ಇಷ್ಟು ದಿನ ತುಂಬ ಕಾಮಾಗಿ ತೊಗೊಂಡಿದ್ದೆ, ಸ್ವಂತ ಮನೆ ಮಾಡ್ಬೋದು ಅಂತ. ಬಟ್ ಈಗ ಇಲ್ಲಿಗೆ ಇಟ್ಟಾಗ್ಬಿಟ್ಟಿದೆ. ನನ್ನ ಮನೆಯವ್ರ ಮರ್ಯಾದೆ ವಿಷಯಕ್ಕೆ ಬಂದರೆ ಐ ನೀಡ್ ಟು ಟೇಕ್ ಅ ಸ್ಟೆಪ್. ಲೆಟ್ಸ್ ಗೋ. ಇನ್ನು ಮನೆ ಕಟ್ ತೋರಿಸದೆ ನೋಡಿ ನಿಮ್ಮ ಸೀಮಾ ಸೋನು. ನನಗೆ ತುಂಬ ಖುಷಿ ಆಗುತ್ತೆ. ಲೇಡೀಸು ಹುಡುಗಿರಲ್ಲ, ಸೀಮಾ ಅಕ್ಕ ನಾವು ವಿಡಿಯೋ ನೋಡ್ತೀವಿ, ಸೋನು ಅಕ್ಕ ಅಂತ. ವೆರಿ ಗುಡ್ ಸೋನು, ವಾಟ್ ಯು ಹ್ಯಾವ್ ಅಚೀವ್ಡ್ ಇಸ್ ನಾಟ್ ಈಸಿ. ಕಂಗ್ರ್ಯಾಚುಲೇಷನ್ಸ್. ನೋಡಿ ಈಗಲೂ ಎದ್ದು ಎಡಿಟ್ ಮಾಡ್ತಾ ಇದ್ದಾರೆ ಬ್ಲಾಗ್ಗಳು. ವೆರಿ ಗುಡ್, ಪ್ರೌಡ್ ಆಫ್ ಯು. ಈ ಥರ ಇರಬೇಕು ಗೈಸ್. ನಮ್ಮ ಅಕ್ಕ ನೋಡಿ ಇನ್ಸ್ಪೈರ್ ಆಗಿ ನೀವು ಹೆಣ್ಮಕ್ಳು ಸ್ಟಾರ್ಟ್ ಸಮಥಿಂಗ್. ಹೆಣ್ಮಕ್ಳು ಏನಾದರೂ ಮಾಡ್ಬೋದು, ಕರೆಕ್ಟ್ ಅಲ್ವಾ? ನನ್ನ ಲೈಫಲ್ಲಿ ಏನೇ ಆದರೂ, ಬ್ರೇಕಪ್ ಆದರೂ, ಪ್ಯಾಚಪ್ ಆದರೂ, ಯಾರು ಮಾತು ಬಿಟ್ರು, ಏನಾದ್ರೂ ಎದ್ದೇಳು, ಕೆಲಸ ಮಾಡು, ನಿನ್ ಕೆಲಸ ನೀನ್ ಮಾಡು, ಎದ್ದಿ ಕೆಲಸ ಮಾಡ್ತಾ ಇರೋ, ಎಲ್ಲ ಆರಾಮಾಗಿರುತ್ತೆ ಲೈಫ್. ಅಷ್ಟೇ. ಫೋಕಸ್ ಆನ್ ವರ್ಕ್. ಹೋಗಿ ನೀವು ಯಾರನ್ನು ಕನ್ವಿನ್ಸ್ ಮಾಡೋದು ಇಲ್ಲ ಅರ್ಥ ಮಾಡಿಸೋದು, ಅದೆಲ್ಲ ವೇಸ್ಟ್ ಆಫ್ ಟೈಮ್ ಗೈಸ್. ಸೊ ಕಾರಲ್ಲಿ ಹೋಗೋದು ಬೇಡ, ತುಂಬ ದೂರ ಇದೆ ಇಲ್ಲಿಂದ ಅಂತೇಳಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅದು ನಮ್ಮ ಅಕ್ಕ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು.
ನಾನು ನಮ್ಮ ಅಮ್ಮ ಹೋಗ್ತಾ ಇರೋದು ಇಬ್ಬರೇ. ಲಾಂಗ್ ಡ್ರೈವ್ ಹೋಗ್ತಿರೋದು. ಲಾಂಗ್ ರೈಡ್. ಲಾಂಗ್ ಡ್ರೈವ್ ಗೈಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಇಲ್ಲಿಂದ 20-25 ಕಿಲೋಮೀಟರ್ ಇದೆ. ಅದು ಬೈಕಲ್ಲಿ ಹೋಗೋಕ್ಕಾಗಲ್ಲ, ನಾವು ಅಮ್ಮಗೂ ಓಡ್ಸೋಕ್ಕಾಗಲ್ಲ, ನನಗೂ ಬಂದಮೇಲೆ ಒಂದು ಕೆಲಸ ಇದೆ. ಸೊ ಅದಕ್ಕೆ ನಾವು ಅಮ್ಮನ ಇಲ್ಲೇ ಬಿಟ್ಟು ನಾನು ಹೋಗಿ ಫಸ್ಟು ನೋಡ್ಕೊಂಡು ಬಂದು ನಾನು ಮತ್ತು ಮಾಸ್ಕ್ ಮ್ಯಾನ್ ಬೈಕಲ್ಲಿ ಹೋಗಿ ಆಮೇಲೆ ನಾವು ಅಮ್ಮ ನೆಕ್ಸ್ಟು ನಾಳಿದ್ದಂಗೆ ಕರ್ಕೊಂಡು ಓಕೆನಾ. ಈಗ ಒಂದು ಸ್ವಲ್ಪ ಕಾಫಿ ಗಿಫಿ ಕುಡಿಯೋಣ ಅಂತ ಕೂತಿದ್ದೀವಿ. ಮಾಸ್ಕ್ ಮ್ಯಾನ್ ಬರ್ತೀನಿ ಅಂತ ಕಾಯ್ತಾ ಇದ್ದೀವಿ. ಗಾಯ್ಸ್ ಗಾಡೀಲಿ ಹೋಗ್ತಾ ಇದ್ದೀವಿ. ಗಾಯ್ಸ್ ಬನ್ನಿ. ಫುಲ್ ಸುಸ್ತಾಗ್ತಿದೆ, ಏನು ಅಂತ ನೋಡೋಣ. ನಾನು ಇವನು ಒಂದೇ ಕಾಲೇಜಲ್ಲ, GFT ಇಲ್ಲಿ ಹೋಗ್ತಿದ್ವಿ. ಇದೇ ಏರಿಯಿಂದ ಹಿಂಗೆ ಹೋಗ್ಬೇಕಿತ್ತು. ಇದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಹಿಂದೆ ಕಾಡಿತ್ತು. ಇವಾಗ ಎಷ್ಟು ಡೆವಲಪ್ ಆಗಿದೆ ಗೊತ್ತಾ ಗೈಸ್. ಮಳೆ ಸ್ಟಾರ್ಟ್ ಆಯಿತು ಗೈಸ್. ಈಗ ಅನಿಸ್ತದೆ ಕಾರಲ್ಲಿ ಬರಬೇಕಿತ್ತು ಅಂತ ಮಗ. ಸೈಡ್ಗೆ ಹಾಕಲ್ಲ, ಕಾರಲ್ಲಿ ಬಂದು ನಾವು ಇಷ್ಟು ಬೇಗ ಬರೋಕ್ಕಾಗ್ತದೆ. ಬಿಸಿಲು ಮಳೆ ನೋಡಿ, ಎಷ್ಟು ಬಿಸಿಲಿದೆ, ಹಂಗೆ ಹನಿತಾ ಇದೆ ಗೈಸ್. ನೋಡಿ ಇದೇ ಸೈಟ್ ಅಂತೆ, ಗ್ರೌಂಡ್ ಇದ್ದಂಗಿದೆ ಇಲ್ಲಿಂದ ಅಲ್ಲಿಗೆ. ಈ ಕಲ್ಲಿಂದ ಸೈಟ್ ಆಗುತ್ತೆ. ಈ ಮನೆ ಕಟ್ಟೋದೇ ಒಂದು ಮನೆ ಅಂದರೆ ಡ್ರೀಮ್ ಮನೆ ಅಂತಿರ್ತಾರ, ಡ್ರೀಮ್ ಹೌಸ್. ಅದನ್ನ ಯಾವ ಏರಿಯಲ್ಲಿ ಸೆಲೆಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡೇ ಟೈಮ್ ಹೋಗ್ಬಿಡುತ್ತೆ. ಪ್ರಶಾಕನ್ ಪ್ಲಾನ್ ತುಂಬ ಕ್ಲಿಯರ್ ಇದೆ ಗೈಸ್. ವಾಪಸ್ ಹೋಗ್ಬಿಡ್ತಾನೆ 10 ವರ್ಷದಲ್ಲಿ ಫ್ರೆಂಡ್ಶಿಪ್ಪು, ಆಮೇಲೆ ಬ್ರೇಕ್. ಒಂದು ತೋಟಕ್ಕೆ ಬಂದಿದ್ದು ಬಿಡ, ಅಲ್ಲೇ ಒಂದು ಯಾವುದೋ ಒಂದು ಎಕರೆ ಕೊಡಿಸ್ಬಿಡ್ತೀನಿ. ಒಂದು ರೌಂಡ್ ಸುತ್ತೀನಿ ನೋಡಿ. ಈಗ ಹಿಂಗೇ ರೌಂಡ್ ಸುತ್ತಾ ಇದ್ದೀನಿ. ಇಲ್ಲಿಂದ ಹೊರಟ್ವಿ. ಈಗ ಇನ್ನೊಂದು ಯಾವುದೋ ಸೈಟ್ ಇದೆ ಅಂತ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗಾಡಿ ಪಂಚರ್ ಆಗ್ತದೆ ಗೈಸ್. ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ, ಅದು ಈ ತುದಿಯಿಂದ ಆ ತುದಿ. ಕನ್ಫ್ಯೂಸ್ಡ್. ಈ ಸೈಟ್ ತೊಗೊಳೋದು, ಈ ಬಟ್ಟೆ ತೊಗೊಳೋದು ಅನ್ನೋ ಥರ ಈಸಿ ಇದ್ದರೆ ಚೆನ್ನಾಗಿರೋದಲ್ಲ ಮಗ. ಬಂದು ಕಾಸು ಕೊಟ್ಟು ತೊಗೊಂಡು ಹೋಗ್ತೀವಿ ಗೈಸ್. ಸೊ ಇಲ್ಲಿ ನೋಡಿದ್ದಾಯ್ತು, ಈಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಇಲ್ಲಿ ಒಂದು ಮನೆ ಕಟ್ತಾ ಇದ್ದಾರೆ, ನಮ್ಗೆ ಗೊತ್ತಿರೋರ್ದೆ. ಅದನ್ನ ನೋಡೋಣ ಬನ್ನಿ. 40-67 ಡೈಮೆನ್ಷನ್, 40-67 ನೋಡಿ ಮೇನ್ ಎಂಟ್ರೆನ್ಸ್. ವಾ 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 ಇಲ್ಲಿ ನೋಡಿ, ಸನ್ಲೈಟಿಗೆ ಬಿಟ್ಬಿಟ್ಟಿದ್ದಾರೆ ಮೇಲೆಯಿಂದ. ಈ ಥರ ನಾವು ನಮ್ಮ ಮನೆ ಕಟ್ಬೇಕಾದ್ರೆ ಬರಬೇಕು ಮೇಲೆ. ನೋಡಿ ಕ್ರೇಜ್ ಇದೆ. ಸೆಕೆಂಡ್ ಹಾಲ್ ಇದು ನಮ್ಮ ಅಕ್ಕನ ರೂಮು. ಇದು ಇನ್ನೊಂದು ರೂಮು. ಸ್ಯಾಟಿಸ್ಫೈಯಿಂಗ್ ವರ್ಕ್ ನೋಡಿ ಇದು. ನೋಡಿ ಎಷ್ಟು ದೊಡ್ಡ ದೊಡ್ಡ ಕೆಟ್ಟಿಗಳಿದ್ದಾವೆ. ಮೇಲ್ಗಡೆ ಬಾರ್ ಕೌಂಟ್ರ್ ಇದೆ ಅಂತ ನೋಡೋಣ ಬನ್ನಿ ಹೆಂಗಿದೆ ಅಂತ. ನೋಡಿ ಈ ಥರ ಮಾಡಬೇಕು ಅಂತ ಇದ್ರು, ಬಟ್ ಇಂಜಿನಿಯರ್ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಇರ್ತಾವಲ್ಲ, ಟೆನ್ಷನ್ ಇರ್ತಾವಲ್ಲ ಮನೆ ಕಟ್ಟಬೇಕಾದ್ರೆ. ತುಂಬಾ ಹೊಡೆದಿದೆ. ಆರ್ಗ್ಯುಮೆಂಟ್ಸ್ ಕೆಳಗಡೆ 3 ವಾಶ್ರೂಮ್ ಗೋಡೆನೂ ಹೊಡೆದಿರೋದು. 2006 ಇದು 6 ಲಕ್ಷಕ್ಕೆ ತೊಗೊಂಡಿದ್ದು ಸೈಟ್ ಅಂತೆ. ಇವಾಗ ಎಷ್ಟಕ್ಕೆ ಹೋಗುತ್ತಿದ್ದು? 60 ಲಕ್ಷ, 10 ಟೈಮ್ಸ್ ಗೈಸ್. ಇಲ್ಲಿ ತುಂಬ ಸೈಟ್ಗಳು ನೋಡಿದ್ವಿ. ಈಗ ಆಗಲೇ ಒಂದು ನೋಡಿದ್ವಲ್ಲ, ಅದನ್ನು ಮತ್ತೆ ಒಂದು ಸೈಡ್ ಲಾಸ್ಟ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ, ನಮ್ಮ ಸೈಟ್ ಜರ್ನಿ ಈಗ ಶುರುವಾಗಿದೆ. ಯೂಟ್ಯೂಬ್ ಚಾನಲ್ ತಾನೆ? ಇಲ್ಲಪ್ಪ. ಹ್ಞೂ ನೋಡ್ತೀಯ ವಿಡಿಯೋ? ಏನು ನನ್ನ ಹೆಸರು? ಸಮೀರ್ ತಾನೆ? ಸಾರ್ಥಕ ಆಯ್ತು ನನ್ನ ಜೀವನ. ಅಲ್ಲಿಂದ ಇಲ್ಲಿಗೆ ಎಷ್ಟಕ್ಕೆ ಸೈಟ್ ತೊಗೊಂಡಿದ್ದು ಹೇಳಿ, ಒಂದ್ಸರಿ ಹೇಳಿ. ಎಷ್ಟಕ್ಕೆ ತೊಗೊಂಡಿದ್ದಂಟಿ? ಇಲ್ಲ ಹೇಳಿ. 10,000ಕ್ಕೆ ಸೈಟ್ ತೊಗೊಂಡಿದ್ದಂತೆ. 10,000ಕ್ಕೆ. ಯಪ್ಪ ಮಗ, 10,000 ಜಾರಾ ಬಟ್ಟೆ. ಬರ ಹೈ 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 ಹೈ. ವ್ಲಾಗಲ್ಲೇ ಬರ್ತೀರಾ? ಹೇಳ್ರಿ. ಸೊ ಇನ್ನೊಬ್ರು ಯಾರೋ ಸಿಕ್ಕಿದ್ದಾರೆ, ಅವರು ಸೈಟ್ ತೋರಿಸ್ತೀನಿ ಅಂತ ಹೇಳಿದ್ರು. ಬನ್ನಿ ಅವ್ರ ಜೊತೆ ಹೋಗ್ತಾ ಇದೀವಿ. ಮಳೆ ಬರ್ತಾ ಇದೆ ಬಟ್ ಪರವಾಗಿಲ್ಲ, ಅನಿತಾ ಇದೆ. ಇಟ್ಸ್ ಓಕೆ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ನೋಡಿ ಇನ್ನೊಂದು ಬಂದಿದ್ದೀವಿ ಗೈಸ್. ನೋಡಿ ಇದೆಲ್ಲ ಬಿಡಿ. ಇದರಲ್ಲಿ ಯಾವುದಾದ್ರು ಒಂದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ಬಟ್ ನಾವು ಇಲ್ಲಿ ಇನ್ನೂ ಫೈನಲ್ ಮಾಡಿಲ್ಲ. ಸಕ್ಕದಾಗಿದೆ ವ್ಯೂ ನೋಡಿ. ಬಿಸಿಲು ಕರೆಕ್ಟಾಗಿ ಫೇಸ್ ಮೇಲೆ ಬೀಳ್ತದೆ ಇಲ್ಲಿ. ಸಕ್ಕದಾಗಿದೆ ವ್ಯೂ. ಒಂದೇ ಒಂದು ಮರ ನೋಡಿ ಏನು ಚೆನ್ನಾಗಿದೆ. ಹೆಲ್ಮೆಟ್ ಇದೆ ಕೈಯಲ್ಲಿ, ಇಲ್ಲಿ ಹಾಕಿಲ್ಲ ಅಷ್ಟೇ ಗೈಸ್. ಸೊ ಮನೆಗೆ ವಾಪಸ್ ಬಂದು ಈಗ ನಂದಂತೂ ಹೊಟ್ಟೆ ಹಸುವಾಗ್ತಿಲ್ಲ. ನಮ್ಮ ಮಾಸ್ಕ್ ಮ್ಯಾನ್ ಡಯಟಲ್ಲಿದ್ದಾನೆ ನನ್ನ ಜೊತೆ. ಸೊ ಅವನಂತೂ ನಮ್ಮ ಚಪಾತಿ ಮಾಡಿದ್ದಾರೆ. ಇದನ್ನೆಲ್ಲ ನಾನು ಬಿಸಿ ಮಾಡಿ ಆಮ್ಲೆಟು ಹಾಕ್ಕೊಡ್ತಾ ಇದ್ದೀನಿ ಫ್ರೆಂಡ್ಶಿಪ್ಪಲ್ಲಿ. ಬಿಸಿ ಮಾಡೋಕ್ಕೆ ಓವನಲ್ಲಿ ಇಡು ಮಗ. ನಮ್ಮ ಮನೇಲಿ ಓವನ್ ಇದೆಯಲ್ಲ, ಇದರಲ್ಲಿ ಇಡು. ಇದನ್ನೇ ನನ್ನ ಪ್ರಕಾರ ನಾವು ಈ ಮನೆಗೆ ಬಂದರೆ ಒಂದು 3 ಸರಿ ಯೂಸ್ ಮಾಡಿರ್ಬೋದು ಅಷ್ಟೇ. ಹೌದಾ? ನಾವು ಸೊ ಮೊಟ್ಟೆ ಹಾಕಿದ್ದೀನಿ. ಇದೇನೋ ಡಬ್ಬ ಇದೆ ನಮ್ಮಲ್ಲಿ, ಇಟಾಲಿಯನ್ ಸೀಸ್ಲಿಂಗ್ ಅಂತ, ಅದನ್ನ ಹಾಕ್ತಾ ಇದ್ದೀನಿ. ಏನಿದೆ ಎಲ್ಲ ಹಾಕ್ಕೊಡ್ತಿದ್ದೀರಾ ಮಗ? ಬಿಸಿಬೇಳೆ ಬಾತ್ ಪೌಡ್ರ್ ಅಂತ ಹಾಕ್ಲಾ? ನೋಡಿ ನಾನು ಮೊಟ್ಟೆ ಮಾಡೋ ಸ್ಕಿಲ್ಸ್ ನೋಡಿ. ಹಾಫ್ ಬಾಯ್ಲ್ ಬೇಕಾ ಇದ್ಬೇಕಾ? ನಿಮಗೆ ತಿರ್ಸ್ಬೇಕಾ? ನಿನ್ಗೆ ತಿರ್ಸ್ಬೋದು ಅಂತಂದ್ರೆ ತಿರ್ಸು, ಬೇಡ ಹಂಗೆ ಕೊಡ್ಲಾ? ನಿಂಗೆ ತಿರ್ಸ್ ಮಗ, ಪರವಾಗಿಲ್ಲ ಮಗ. ನಾನು ಮೊಟ್ಟೆಯಲ್ಲಿ ಮಾಸ್ಟರ್.
ನಾನೀಗ ತಗೊಳ್ಳೋ ಝಾರಾ ಬಟ್ಟೆ ಪ್ರೈಸಲ್ಲಿ ಜನ ಸೈಟ್ ತಗೊಂಡವ್ರೆ ಅಂತ ನೋಡಿ ಟೆನ್ಷನ್ ಆಯ್ತು ನನಗೆ. ಓಯ್ ಗೈಸ್, ಸೊ ನಾನು ಸೈಟ್ ನೋಡಿ ಎಲ್ಲ ಅಮ್ಮ ಎಲ್ಲ ಮಾತಾಡೋದಿತ್ತು. ನಮ್ಮ ಅಮ್ಮ ಎಲ್ಲ ಇನ್ನೂ ಬಂದಿಲ್ಲ ಮನೆಗೆ. ಅದೇ ಗ್ಯಾಪಲ್ಲಿ ನಾನೊಂದು ಈವೆಂಟ್ಗೆ ಹೋಗೋದಿತ್ತು. ಈವೆಂಟ್ ಅಂದರೆ ಒಂದು ಕಾನ್ಸರ್ಟ್. ಆ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಹೋಗ್ತಾಯಿಲ್ಲ, ನಾನು ಮತ್ತೆ ಇದು ನನ್ನ ಲೈಫ್ದು ಫಸ್ಟ್ ಕಾನ್ಸರ್ಟ್ ನಾನು ಹೋಗ್ತಾ ಇರೋದು. ಆ್ಯಂಡ್ ಲಾಂಚ್ಗೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿದ್ ಶ್ರೀರಾಮ್ ಅವ್ರದ್ದು ಕಾನ್ಸರ್ಟು. ಕನ್ನಡ ಸಾಂಗ್ ಎಲ್ಲ ಇರುತ್ತೆ, ತೆಲುಗು, ತಮಿಳ್, ಕನ್ನಡ, ಹಿಂದಿ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ. ಮಜಾ ಇರುತ್ತೆ. ಲೆಟ್ಸ್ ಗೋ. ರೋಡ್ ನೋಡಿ ಎಷ್ಟು ಚಿಕ್ಕದಿದೆ. ಇಲ್ಲಿಗೆ ಹೋಗ್ಬೇಕು. ನಾನು ಬದುಕು ಈ ರೋಡಿಗೆ ಬಂದು ನಿಂತ್ಕೊಂಡಿದ್ದೀನಿ ಹೋಗ್ಲಿ ಅಂತ. 7:30 ಮೇಲೆ ಆಗೋಯ್ತು. 7 o'clock ಸ್ಟಾರ್ಟ್ ಆಗ್ತಿತ್ತು. ಟ್ರಾಫಿಕ್ ಇದೆ ಸಖತ್ತು. ಎಲ್ಲ ಅಲ್ಲಿಗೆ ಹೋಗೋಕ್ಕೆ ಟ್ರಾಫಿಕ್, ಇಲ್ಲ ಏರಿಯಾನೇ ಟ್ರಾಫಿಕ್ ಗೊತ್ತಿಲ್ಲ. ಏರಿಯಾಗೆ ನಾನು ಬಂದೇ ಇಲ್ಲ, ಫಸ್ಟ್ ಟೈಮ್ ಬರ್ತಾರೆ ನಾನು. ಗೈಸ್, ಶೋನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೆಟ್ಸ್ ಗೋ. ಲೇಟ್ ಆಗಿಬಿಟ್ಟಿದೆ. ಓಪನ್ ಆಗ್ತಲ್ಲ. ನಮಗೆ ಗೊತ್ತಿಲ್ಲ ಅಂದರೆ ಹಾಯ್ ಇವರು ಬೇಲ್ಪುರಿ ತಿಂತಾರೆ. ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಓಡಾಡ್ತಿದ್ರೆ. ಗೈಸ್, ನಾನು ಹಿಂಗೆ ಟಿಕೆಟ್ ಕಲೆಕ್ಟ್ ಮಾಡೋ ಕೆಲಸ ಮಾಡ್ತಿದ್ದೆ. ನನ್ನ ಫೋಟೋ ತೋರಿಸ್ತೀನಿ ನಿಮಗೆ. ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ನಾವು ಲಾಂಚ್ ಹುಡುಕೊಂಡು ಹೋಗ್ತಾ ಇದೀವಿ. ಗೈಸ್, ಇವರು ಬೇಲ್ಪುರಿ ತಗೊಂಡಿದ್ರು, ಅಲ್ಲಿ ಅಲೋ ಇಲ್ಲ ಅಂತ ಬಿಸಾಕ್ಬಿಟ್ರು. ಗೈಸ್, ಇದು ಮೇಲೆ ಲಾಂಚು, ಬಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅಂಡ್ ಆಲ್ಸೋ ಇಲ್ಲೇ ನಿಂತ್ಕೊಳ್ಳೋಣ ಅಂತ ನಿಂತ್ಕೋತಾ ಇದೀವಿ. ಗೈಸ್, ಅಲ್ಲಿ ನಿಲ್ಲಕ್ಕೆ 10,000 ಕೊಟ್ಟಿದ್ದೀವಿ, ನಿಂತ್ಕೊಳ್ಳಕ್ಕೆ 3,000 ರೂಪಾಯಿ. 10,000 ಕೊಟ್ಟು ಲಾಂಚ್ ಅಂದ್ರೇನೋ ಇರುತ್ತೆ ಅನ್ಕೊಂಡ್ವಿ, ಬಟ್ ಹಿಂಗಿದೆ ನೋಡಿ. ಮೋಮೋಸ್ ತಗೋತಾ ಇದೀವಿ ಗ್ಯಾಪಲ್ಲಿ, ಒಂದು ಕೋಕ್ ಜೊತೆಗೆ. ವೆಜ್, ನಾನ್ ವೆಜ್. ಗೈಸ್, ಇದು ಲಾಂಚು. ಇಲ್ಲಿಂದ ಅಲ್ಲಿದೆ ಶೋ. ನಾವು ಇನ್ನು ಲಾಸ್ಟ್ ಸಾಂಗ್ ಆಡಬೇಕಾದ್ರೆ ಬೇಗ ಹೊರಟ್ಬಿಡೋಣ, ಟ್ರಾಫಿಕ್ ಆಗ್ಬಿಡುತ್ತೆ, ಫುಲ್ ಜನ ಸೇರಿಬಿಡ್ತಾರೆ ಅಂದ್ಕೊಂಡು ಬೇಗ ಹೊರಟ್ವಿ. ಇಲ್ಲಿ ಸಿಕ್ಕಾಕೊಂಡಿದ್ದೀವಿ. ಜನ ಎಲ್ಲ ಲಾಸ್ಟ್ ಸಾಂಗ್ ಕೇಳ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾವ್ರೆ. ನಾವು ಇದೇ ಜಾಗದಲ್ಲಿ 15 ನಿಮಿಷದಿಂದ ಇದ್ದೀವಿ. ಸೊ ಮುಂದೆ ಇದ್ದಿದ್ದು ನಾವು ನಿಂತಿದ್ವಲ್ಲ ಆ ಜಾಗ 6,000 ಚಿಲ್ಡ್ರನ 6,000 ಎಷ್ಟು ಹೇಳಿ ಜೋರಾಗಿ ವಾಯ್ಸ್ ಚೇಂಜ್ ಮಾಡಿ. 6,500 ಅದಕ್ಕೆ. ಅದು ಬಿಟ್ಟು ಅಲ್ಲಿ ಮೇಲೆ ಕೂತಿದ್ರಲ್ಲ ಅದಕ್ಕೆ 9,500. ಅದ್ರ ಹಿಂದೆ ಇರೋರಿಗೆ 3,000 ಚೇಂಜ್ ಏನೋ ಇತ್ತು. ಏನೋ ಲಾಂಚ್ ಥರ ಇರುತ್ತೆ, ಫುಲ್ ಸ್ಪೆಷಲ್ ಆಗಿರುತ್ತೆ ಅಂದ್ಕೊಂಡ್ರೆ ಐ ಫೆಲ್ಟ್ ರಿ ಡಿಸಪಾಯಿಂಟೆಡ್. ಸುಮ್ಮನೆ ಅಷ್ಟು ಎಕ್ಸ್ಟ್ರಾ ಕೊಟ್ಟೆ, ವೇಸ್ಟ್ ಆಯ್ತಲ್ಲ ಅಂತ. ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು. ನಾನು ಮ್ಯೂಸಿಕ್ ಇಷ್ಟಪಡೋದ್ರಿಂದ ಲೈವ್ ಶೋ ಅಲ್ವಾ, ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದು ಇನ್ನೂ ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಗೈಸ್, ನಾನು ಸ್ಟಾರ್ಟ್ ಮಾಡ್ತೀನಿ. ಕಾಣ್ತಾ ಇದ್ದೀರಾ, ರೋಸ್ಟ್ ನಾನು ಸ್ಟಾರ್ಟ್ ಇನ್ನೂ ಮಾಡಿಲ್ಲ ಗೈಸ್. ಫೇಸ್ ರಿವೀಲ್ ಆದ್ಮೇಲೆ ರೋಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನಾನು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಬ್ಲಾಸ್ಟ್ ಆದ್ಮೇಲೆ ಊಷ್ಟೆಲ್ಲ ಆಗಲ್ಲ. ಕ್ರಿಂಜ್ ಜೋಕ್ಸ್ ಅಲ್ಲಿ ಕೂತ್ಕೊಂಡು ಟಿವಿಲಿ ನೋಡ್ತಿರೋರು, ಮೊಬೈಲಲ್ಲಿ ನೋಡ್ತಿರೋರು ಏನು ಕ್ರಿಂಜ್ ಆಡ್ದಂಗೆ ಆಡ್ತವ್ರೆ ಅನ್ನಿಸ್ತಿರುತ್ತೆ. ಸಾರಿ ಗೈಸ್, ಯಾಕಾದ್ರೂ ಬಂದು ಅನ್ನಿಸ್ತಿದೆ ಇವಾಗ ಲಿಟ್ರಲಿ. ಸೊ ಫೈನಲಿ ಅಲ್ಲಿಂದ ಹೊರಟು ನಮ್ಮ ಮಾಸ್ಕ್ ಮ್ಯಾನ್ನ ಪಿಕ್ ಮಾಡ್ಕೊಂಡಿದ್ದೀವಿ. ಈಗ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಮನೆ ಡ್ರಾಪ್ ಮಾಡಿ ವಾಪಸ್ ಬರ. ಯಾರನ್ನ ಮಗ ಬಾ ಹೋಗೋಣ ಗೈಸ್. ಫೈನಲಿ ಬಿಟ್ಟು ವಾಪಸ್ ಬಂದಿದ್ದೀವಿ. ಬೈ ಶುಟ್ರೆ, ಗುಡ್ ನೈಟ್, ಬೈ ಬಾಯ್. ಓಕೆ, ಸೊ ಮನೆಗೆ ಬಂದು 3 ಗಂಟೆ 3:15 ಆಗಿದೆ. ಇನ್ನು ಮಲಗಿಲ್ಲ, ಈಗ ಮಲಗಬೇಕು. ಸೊ ಬೆಳಗ್ಗೆ ಎದ್ದು ನಾವು ಅಮ್ಮ ಹತ್ರ ಎಲ್ಲ ಸೈಟೆಲ್ಲ ತೋರಿಸಿ ಮಾತಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ. ಬೆಳಗ್ಗೆ ಸಿಗ್ತೀನಿ, ಬಾಯ್. ಓ ಫಾರ್ಮ್. ಸೊ ಬೆಳಗ್ಗೆನೇ ಎದ್ದಿದ್ದೀನಿ. ಇವತ್ತು ಸಂಡೇ, ನೋ ಜಿಮ್, ನೋ ವರ್ಕೌಟ್. ಶ್ರೀಮಾಸೋನು ಡಿಸೆಂಬರ್ ಅಷ್ಟರಲ್ಲಿ ಸೈಟ್ ತಗೋಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಏನನ್ಸುತ್ತೆ? ವೆರಿ ಗುಡ್ ಆಗುತ್ತೆ ಅನ್ಸುತ್ತಾ? ಯು ಕ್ಯಾನ್ ಡು ಇಟ್. ನೀನು ನಿಮ್ಮ ಟೇಸ್ಟ್ ವಿತ್ ಸೀಮಾಸೋನು ಇಂದ ಒಂಚೂರು ದುಡ್ಡು ಕೊಟ್ರೆ ಬೇಗ ಆಗುತ್ತೆ. ಕೊಡು, ಕೊಡು, 70 ಲಕ್ಷ ಕೊಡು. ಕೊಡ್ತಿದ್ದೆ ಲಿಟ್ರಲಿ ನನ್ನ ಹತ್ರನೂ ಇಲ್ಲ ಇದನ್ನ ಮಾಡಕ್ಕೆ. ಬಟ್ ಐ ವಾಂಟ್ ಟು ಗಿವ್ ಮೈ ಬೆಸ್ಟ್. ಈ ಮಂತ್ ನನ್ನ ಹತ್ರ 30-40 ಡೇಸ್ ಇದೆ ಗೈಸ್. ಯಾಕಾಗಲ್ಲ ಮಾಡೇ ಮಾಡ್ತೀನಿ ಗೈಸ್. ನೋಡೋಣ ಈಗ ಬನ್ನು. ನೀವು ಎಷ್ಟು ಸರಿ ಸೈಟ್ ತಗೊಳಕ್ ಟ್ರೈ ಮಾಡಿದ್ರಿ? ತಗೊಳಕ ನಮ್ಗ ಅವಾಗನ ಒಂದ್ಸರಿನೂ ಮಾಡಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ
ನೀವು ಡ್ಯಾಡಿ ಪ್ಲಾನ್ ಅನ್ಕೊಂಡಿದ್ವಿ ತಗೊಳ್ಳಿಲ್ಲ ಅಂತ ಹೇಳಿ. ಚೀಟಿಯನ್ನು ಹಾಕಿದ್ರಿ ಅಂದ್ರಲ್ಲ ಅವಾಗ 25,000 ಅಂತ ಸೈಟ್ 25,000 ಬಿಲ್ಡಿಂಗ್ ಸೇರಿ 1.5 ಲಕ್ಷ ಹಾಫ್ ಸೈಟ್. 1.5 ಲಕ್ಷ 1.5 ಲಕ್ಷ ನಮಗೆ 1.5 ಲಕ್ಷ 1.5 ಲಕ್ಷ ಕೊಡಿ ಅಂತ ಕೂತ್ಕೊಂಡ್ಬಿಟ್ರು ಅವರು. ಮನೆಯವರೆಲ್ಲರ ಕನ್ಸನ್ನ ಪೂರ್ತಿ ಮಾಡಕ್ ಟ್ರೈ ಮಾಡೋಣ. ಈ ಚಿಕ್ಕ ಚಿಕ್ಕ ಕನ್ಸುಗಳು ಪೂರ್ತಿ ಆಯ್ತು, ಈಗ ದೊಡ್ಡ ಕನ್ಸಿಗೆ ಹೋಗೋಣ. ಅದೇ ನಂದು ಬಿಗ್ ಡ್ರೀಮ್ ಅಂದ್ರೆ ಅದೇ ನನ್ನ ಲೈಫ್ ಅಲ್ಲಿ. ನನ್ಗೊಂದೇ ಒಂದು ಆಸೆ, ತುಂಬಾ ಮನೆ ಚೇಂಜ್ ಮಾಡಿದೀವಿ. ತುಂಬಾ ಅಂದ್ರೆ ಎಲ್ಲ ಒಂದೊಂದೊಂದು ಬ್ಯಾಡ್ 4-5 ಮನೆ ವರ್ಷಕ್ಕೆ. ತಿಂಗಳು 2 ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಬ್ಯಾಡ್ ಫೇಸ್ ಅಲ್ಲೇ ಚೇಂಜ್ ಮಾಡಿರೋದು. ರೆಂಟ್ ಕಟ್ಟಕ್ ರೆಂಟ್ ಕಟ್ಟಕ್ ಆಗ್ತಿಲ್ಲ. ಒಂದು ಅಡ್ವಾನ್ಸ್ ಖಾಲಿ ವರ್ಷಕ್ಕೆ 4-5 ಮನೆನಾ? ಅಡ್ವಾನ್ಸ್ ಖಾಲಿ ಆಗ್ತಿತ್ತು. ಅಡ್ವಾನ್ಸ್ ಖಾಲಿ ಆಗ್ಬಿಡ್ತಿತ್ತು. ಈಗ ದೊಡ್ಡದು ಯಾವ್ದು ಮುಟ್ಟಿರ್ಲಿಲ್ಲ, ದೊಡ್ಡದೇ ಇರೋದು ಈಗ. ಅದಾದ್ಮೇಲೆ ನೆಕ್ಸ್ಟ್ ಇದೆ ಇನ್ನೊಂದು ಕನ್ಸು. ಏನು? ಅಯ್ಯೋ ನಾನು ಏನಪ್ಪ ಇನ್ನೊಂದು ಅನ್ಕೊಂಡೆ. ಸೊ ನೀವು ಮೊನ್ನೆ ಬ್ಲಾಗ್ಸ್ ಎಲ್ಲ ನೋಡಿ ತುಂಬಾ ಕಾಮೆಂಟ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬರ್ತಿತ್ತು ನಮ್ಮ ಹಳೆ ಮನೆ ಅಂತೆಲ್ಲ ನೋಡಿ. ಸೊ ಇದು ನಮ್ಮ ಹೊಸ ಮನೆ, ಬಟ್ ಇದು ನಮ್ಮ ಸ್ವಂತ ಮನೆ ಅಲ್ಲ. ಬಾಡಿಗೆ ಮನೆ ಏನೇ ಆದ್ರೂ ಬಾಡಿಗೆ ಮನೆನೆ, ಸ್ವಂತ ಮನೆನೆ. ಇದೇ ಹೋಪ್ಸ್ ಮೇಲೆ ನಾನು ಹೇಳ್ದಂಗೆ ಡಿಸೆಂಬರ್ ಅಷ್ಟರಲ್ಲಿ ಸೈಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಡಿಸೆಂಬರ್ 31 ಅಷ್ಟರಲ್ಲಿ ಮಾಡೋಣ. ಲೆಟ್ಸ್ ಗೋ ಗೈಸ್. ಹಾಗೆ ಆಗುತ್ತೆ. ನಿಮ್ಮ ಸಪೋರ್ಟ್ ಇರಬೇಕು. ಐ ವಾಂಟ್ ಆಲ್ ಯುವರ್ ಸಪೋರ್ಟ್. ಕಾಮೆಂಟ್ಸ್ ಹಾಕಿ. ಇದು ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಸೈಟ್ ಹುಡ್ಕೋದು. ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ಇದು ಬರೀ ನಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಕ್ಕ ತಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಆಸೆನ ಪೂರ್ತಿ ಮಾಡೋ ಟೈಮು. ಇದುವರೆಗೂ ನಮ್ದು ಒಂದು ಆಸ್ತಿ ಇಲ್ಲ. ಝೀರೋ ಗೈಸ್, ಝೀರೋ. ಏನು ಆಸ್ತಿ ಅನ್ನೋದೇ ಇಲ್ಲ. ನಮ್ಮ ಅಪ್ಪನೂ ಮಾಡಿಲ್ಲ, ನಮ್ಮ ಅಮ್ಮನೂ ಮಾಡಿಲ್ಲ. ನಮ್ದು ಆಸ್ತಿ ಅನ್ನೋದೇ ಇಲ್ಲ ಏನು. ಈಗ ನಾನು ಒಂದು ಸ್ಟೆಪ್ ತಗೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾರೂ ಮಾಡದೇ ಇರೋದನ್ನ ನಾನೀಗ ಸ್ಟೆಪ್ ತಗೊಳ್ತಾ ಇದ್ದೀನಿ. ದಟ್ ನಾವು ಒಂದು ಸೈಟ್ ಮಾಡಬೇಕು ಅನ್ನೋದು. ನೋಡೋಣ ಆಗುತ್ತಾ ಇಲ್ವಾ, ಏನಾಗುತ್ತೆ, ಸಿಗುತ್ತಾ ಸಿಗಲ್ವಾ, ನಮಗೆ ಬೇಕಾಗಿರೋ ಕಡೆ ಸಿಗುತ್ತಾ. ಇನ್ನೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ. ನಾನು ಸೈಟ್ ತಗೊಳ್ಳೋ ಜರ್ನಿ. ಲೆಟ್ಸ್ ಗೋ. See you in the next vlog. ನಾಳೆ. Thanks for watching. Lots of love. Bye bye. All the best comments ಬೇಕು ನನಗೆ. Bye.